ಹಲೋ ಫ್ರೆಂಡ್ಸ್, ನಮಸ್ತೆ. ಇದು ಶುಕ್ರವಾರ ಬೆಳಗ್ಗೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಆ್ಯಸ್ ಯೂಶುವಲ್ ಫ್ರೈಡೇ ಪೂಜೆನ ಕೂಡ ಮುಗಿಸಿದ್ದಾಯಿತು. ಪೂಜೆ ಎಲ್ಲನೂ ಮುಗಿಸಾದ್ಮೇಲೆ ಫ್ರೈಡ್ ರೈಸ್ ಮಾಡಿದ್ದೆ ಟಿಫನ್ ಇವತ್ತು. ಹಾಗಾಗಿ ಪೂಜೆ ಮಾಡೋಕ್ಕೆ ಮುಂಚೆ ತಗೊಂಡಿದ್ದಂತಹ ಕ್ಲಿಪ್ ಇದು. ಪೂಜೆ ಆದಮೇಲೆ ಫ್ರೈಡ್ ರೈಸ್ ರೆಸಿಪಿ ಮಾಡಿದ್ನಲ್ಲ, ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಸಾಸ್ ಇಲ್ಲದೆ ಮಾಡಿರುವಂಥದ್ದು. ಸಾಸ್ ಮಾಡೋಕ್ಕೋಸ್ಕರ ಮನೆಯಲ್ಲಿ ನಾನು 2 ಟೊಮೆಟೊ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿನ ರುಬ್ಕೊಂಡು, ಅದು ರುಬ್ಬಿದ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ರುಬ್ಬಿದಂತಹ ಪೇಸ್ಟ್ ಹಾಕಿ ಸಕ್ಕರೆ ಹಾಕಿ ಕುದಿಸ್ಕೊಂಡ್ರೆ ಸಾಸ್ ಆಗೋಗ್ಬಿಡುತ್ತೆ. ನಂತರ ಇಲ್ಲಿ ಒಗ್ಗರಣೆಗೋಸ್ಕರ ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆಯೇ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಬೀನ್ಸ್ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲನೂ ಪೂರ್ತಿ ಮೆತ್ತಗೆ ಬೆಂದಿರಬಾರ್ದು, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಬೆಂದಬೇಕು. ನಂತರ ರುಬ್ಬಿರುವಂತಹ ಪೇಸ್ಟ್ ಏನಿದೆ ಅಲ್ವಾ, ಸಾಸ್ ಅದನ್ನು ಹಾಕ್ಕೊಂಡು ನಂತರ ರೈಸನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕೊತ್ತಂಬರಿ, ನಂತರ ಸ್ವಲ್ಪ ಪೆಪ್ಪರ್ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.